ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಬಿಗಿನರ್ಸ್ಗೆ ಉಪ್ಪಟ್ಟಿ ಕಾಜಪಟ್ಟಿನ ಹೇಗೆ ನೀಟಾಗಿ ಹಾಕಬೇಕು. ಕೆಲವರು ತುಂಬಾ ಪ್ರಾಬ್ಲಮ್ ಮಾಡ್ತಾರೆ. ಏನ್ ಪ್ರಾಬ್ಲಮ್ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಕಮೆಂಟ್ ಹಾಕ್ತಾ ಇದ್ರು. ಇದು ಅಥವಾ ಹುಪ್ಪಟ್ಟಿ ಅಥವಾ ಕಾಜಪಟ್ಟಿ ಯಾವ್ದಾದ್ರು ಒಂದು ಉದ್ದ ಅಥವಾ ತುಂಡ ಆ ತರ ಬರ್ತಾ ಇತ್ತು. ಒಂದು ಉದ್ದ ಒಂದು ತುಂಡ ಈ ಪ್ರಾಬ್ಲಮ್ ಆಗ್ತಾ ಇತ್ತು. ಮತ್ತೆ ನೀಟಾಗಿ ಬರ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಗೆ ಉಪ್ಪಟ್ಟಿ ಕಾಜಪಟ್ಟಿ ಹಾಕೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ಈ ವಿಡಿಯೋ ಸ್ಪೆಷಲ್ ಆಗಿ ಬಿಗಿನರ್ಸ್ಗೆ, ಓಕೆನಾ? ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಜನವರಿ 16ನೇ ತಾರೀಕಿಂದ, ಓಕೆನಾ? ಜನವರಿ 16ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಇದರಲ್ಲಿ ಬೋಟ್ ನೆಕ್, ಕಾಲರ್ ನೆಕ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್ ಹಾಗೆ ಕಾಲರ್ ನೆಕ್ ಬ್ಲೌಸ್, ಫುಲ್ ಕಾಲರ್ ನೆಕ್ ಯೂನಿಫಾರ್ಮ್ ಚೂಡಿದಾರ್, ಅದರಲ್ಲಿ ಏನ್ ಯೂನಿಫಾರ್ಮ್ ಚೂಡಿದಾರ್ ಹೇಳಿದೆ ಅದರಲ್ಲಿ ಟಾಪ್ ಮತ್ತೆ ಬಾಟಮ್ ಹಾಗೆ ಅದ್ರ ಮೇಲೆ ಹಾಕುವಂತ ಜಾಕೆಟ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ಹೈಸ್ಕೂಲ್ ಏನೇ ಹೆಣ್ಮಕ್ಳು ಇರ್ತಾರೆ ಅವ್ರದ್ದು ಚೂಡಿದಾರ್ ಯೂನಿಫಾರ್ಮ್ ಇರುತ್ತೆ. ಪ್ರಿನ್ಸೆಸ್ ಕಟ್ ಬ್ಲೌಸ್ ಇರುತ್ತೆ. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್ ಇರುತ್ತೆ, ಕಟೋರಿ ಬ್ಲೌಸ್ ಇರುತ್ತೆ, ಅಂಬ್ರಲಾ ಗೌನ್ ಇರುತ್ತೆ, ಫ್ರಿಲ್ ಗೌನ್ ಇರುತ್ತೆ. ಸೊ ಇದು ಸುಮ್ನೆ ಒಂದೊಂದು ಬ್ಲೌಸ್ ಹೇಳಿ ಕೊಟ್ಟು ಹಾಗೆ ಮುಗ್ದೋಯ್ತು ಅನ್ನೋದಲ್ಲ. ಸೊ ಯಾವ್ದೇ ಮೆಷರ್ಮೆಂಟ್ ಕೊಟ್ರು ನೀವು ಮಾಡ್ಬೇಕು. ಸೊ ಆ ರೀತಿ ನಾನಲ್ಲಿ ನಿಮ್ಗೆ ರೆಡಿ ಮಾಡ್ಕೊಡ್ತೀನಿ. ಸೊ ವಿತ್ ನೋಟ್ಸ್ ಇರುತ್ತೆ, ಮೇನ್ ಪಾಯಿಂಟ್ಸ್ ಏನಿರುತ್ತೆ ಅದ್ರದ್ದು ನೋಟ್ಸ್ ಇರುತ್ತೆ. ಸೊ ಇದು ಹಾಗೆ ಇದ್ರ ಜೊತೆಗೆ ಅಂಬ್ರಲಾ ಗೌನ್, ಸ್ಯಾರಿ ಅಥವಾ ಫ್ಯಾಬ್ರಿಕ್ ತಗೊಂಡು ಅಂಬ್ರಲಾ ಗೌನ್ ಹೇಗ್ ಮಾಡೋದು ಅಂತ. ಅದಾದ್ಮೇಲೆ ಈಗ ಟ್ರೆಡಿಷನಲ್ ಆಗಿ ಇರುವಂತಹ ಫ್ರಿಲ್ ಗೌನ್ ಅಂತ ಅಂದ್ರೆ ಸ್ಯಾರಿ ಯೂಸ್ ಮಾಡ್ಕೊಂಡು ಟ್ರೆಡಿಷನಲ್ ಗೌನ್ ಸ್ಟಿಚ್ ಮಾಡ್ತೀವಿ. ಸ್ಯಾರಿ ಅಥವಾ ಯಾವುದೇ ಫ್ಯಾಬ್ರಿಕ್ ಆಗ್ಲಿ ಹೇಗೆ ಟ್ರೆಡಿಷನಲ್ ಗೌನ್ ಯಾವುದೇ ಸೈಜ್ ಕೊಟ್ರು, 2 ವರ್ಷದ ಮಗುವಿಂದ ಎಷ್ಟು ವರ್ಷದಾದ್ರೂ ಸರಿ, ಯಾವುದೇ ಸೈಜ್ ಕೊಟ್ರು ನೀವು ಮಾಡ್ಬೇಕು. ಯಾವುದೇ ಡೌಟ್ ಇಲ್ದಿರ ಕ್ಲಿಯರ್ ಆಗಿ ವಿತ್ ಫಿನಿಶಿಂಗ್ ಜೊತೆಗೆ ಮಾಡ್ಬೇಕು. ಸೊ ಆ ಕ್ಲಾಸ್ ನನ್ನ ಕ್ಲಾಸಲ್ಲಿ ಸಿಗುತ್ತೆ ನಿಮ್ಗೆ. ಸೊ ಇದು ಬಂದು ಜನವರಿ 16ನೇ ತಾರೀಕಿಂದ ಶುರುವಾಗ್ತಾ ಇದೆ. ಈ ಕೋರ್ಸ್ ಬಂದು 3 ತಿಂಗಳು ಇರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ, ಓಕೆನಾ? ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಬನ್ನಿ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಫಸ್ಟ್ ನಾವು ಉಪ್ಪಟ್ಟಿ ಕಾಜಪಟ್ಟಿ ಹಾಕೋಕ್ ಮುಂಚೆ ನೋಡಿ, ಇದನ್ನ ಈ ರೀತಿ ಏನು ನಾವು ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಂಡಿರ್ತೀವಿ ಆ ಫ್ರಂಟ್ ಪಾರ್ಟ್ ನ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಇದು ಲೆವೆಲ್ ಇದೆಯಾ ಅಂತ. ಫಸ್ಟ್ಗೆ ಈ ತರ ನೋಡಿ, ಕರೆಕ್ಟ್ ಲೆವೆಲ್ ಅಲ್ಲಿ ಇರಬೇಕು. ಸೊ ನೀವೇನೇನ್ ಚೆಕ್ ಮಾಡ್ಕೊಬೇಕು, ಮೇನ್ ಒಂದು ಬ್ಲೌಸ್ ಕರೆಕ್ಟ್ ಆಗಿ ಬರ್ಬೇಕು ಅಂದ್ರೆ ಏನೇನ್ ಚೆಕ್ ಮಾಡ್ಕೊಬೇಕು ಅಂದ್ರೆ ನೋಡಿ, ಈ ಫಿಲ್ಟ್ ಏನು ಫ್ರಂಟ್ ಪಾರ್ಟ್ ಅಲ್ಲಿ ಫಿಲ್ಟ್ ಹಿಡಿದಿದೀವಿ ಇದು ಕರೆಕ್ಟ್ ಆಗಿ ಇದೆಯಾ, ಒಂದೇ ಲೆವೆಲ್ ಅಲ್ಲಿ ಇದೆಯಾ ಅದು ನೋಡ್ಬೇಕು. ಅದಾದ್ಮೇಲೆ ಈ ನೆಕ್ ಏನಿದೆ ಸಮ ಇದೆಯಾ ಅದು ನೋಡ್ಕೊಬೇಕು. ಅದಾದ್ಮೇಲೆ ಫ್ರಂಟ್ ಪಟ್ಟಿ ನಾವ್ ಏನ್ ಅಟ್ಯಾಚ್ ಮಾಡಿದೀವಿ ಒಂದೇ ಲೆವೆಲ್ ಅಲ್ಲಿ ಇದೆಯಾ. ಸೊ ಇಷ್ಟು ನೀವು ನೋಡ್ಕೊಬೇಕು. ಸೊ ಇದೆಲ್ಲ ಆದ್ಮೇಲೆ ಒಂದ್ಸರಿ ಇದನ್ನ ಜೊತೆನಲ್ಲಿ ಇಟ್ಟು ಕರೆಕ್ಟ್ ಲೆವೆಲ್ ಅಲ್ಲಿ ಇದೆಯಾ ಅಂತ ನೋಡ್ಕೊಬೇಕು. ಇನ್ ಕೇಸ್ ನಿಮ್ಗೆ ಎಲ್ಲ ಕರೆಕ್ಟ್ ಲೆವೆಲ್ ಬಂದಿಲ್ಲ ಅಂದ್ರೆ ಎಲ್ಲೆಲ್ಲಿ ಏನೇನ್ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದನ್ನ ಹೇಳ್ತೀನಿ. ನೋಡಿ, ಇಲ್ಲಿ ಫಿಲ್ಟ್ ಒಂದ್ರಲ್ಲಿ ಜಾಸ್ತಿ ಒಂದ್ರಲ್ಲಿ ಕಡಿಮೆ ಹಿಡಿದ್ರೆ ಈ ಪ್ರಾಬ್ಲಮ್ ಬರುತ್ತೆ, ಅದು ಒಂದು. ಅದಾದ್ಮೇಲೆ ಫ್ರಂಟ್ ಪಟ್ಟಿ ಅಟ್ಯಾಚ್ ಮಾಡುವಾಗ ಒಂದ್ರಲ್ಲಿ ಮಾರ್ಜಿನ್ ಜಾಸ್ತಿ ಹಿಡಿದಿರ್ತೀರಾ, ಒಂದ್ರಲ್ಲಿ ಮಾರ್ಜಿನ್ ಕಡಿಮೆ ಹಿಡಿದಿರ್ತೀರಾ. ಸೊ ಅದೊಂದಾಗಿರುತ್ತೆ. ಅದಾದ್ಮೇಲೆ ಈ ನೆಕ್ ಫಿನಿಶಿಂಗ್ ಏನು ಇನ್ನೋಟ್ ಮಾಡಿ ನಾವು ಫಿನಿಶಿಂಗ್ ಮಾಡ್ಕೊಳ್ತೀವಿ, ಅವಾಗ ಒಂದ್ರಲ್ಲಿ ಜಾಸ್ತಿ ಮಾರ್ಜಿನ್ ಹಿಡಿದು ಮರ್ಚಿ ಸ್ಟಿಚ್ ಮಾಡಿರ್ತೀರಾ, ಒಂದ್ರಲ್ಲಿ ತುಂಬಾ ಕಡಿಮೆ ಹಿಡಿದು ಮರ್ಚಿ ಸ್ಟಿಚ್ ಮಾಡಿರ್ತೀರಾ. ಸೊ ಇದೆಲ್ಲಾ ಮಾಡೋದ್ರಿಂದ ಈ ಏನ್ ಫ್ರಂಟ್ ಪಾರ್ಟ್ ಏನಿದೆ ಅಪ್ ಡೌನ್ ಬರುತ್ತೆ. ಸೊ ಇದಿಷ್ಟನ್ನು ತಲೆಯಲ್ಲಿ ಇಟ್ಕೊಂಡು ಫ್ರಂಟ್ ಪಾರ್ಟ್ ನ ನೀವು ಸ್ಟಿಚಿಂಗ್ ಮಾಡಿ ಎಕ್ಸಾಕ್ಟ್ ಆಗಿ ಬರುತ್ತೆ, ಓಕೆನಾ? ಸೊ ಈಗ ಉಪ್ಪಟ್ಟಿ ಕಾಜಪಟ್ಟಿಗೆ ಸೊ ಕಾಮನ್ ಆಗಿ ಜಾಸ್ತಿ ನಮ್ಮ ಆಪೋಸಿಟ್ ಅಂದ್ರೆ ಲೆಫ್ಟ್, ನಮ್ಮ ಏನ್ ಲೆಫ್ಟ್ ಕೈ ಹೋಗುತ್ತೆ, ಈ ಲೆಫ್ಟ್ ನಮ್ಮ ಆಪೋಸಿಟ್ ಲೆಫ್ಟ್ ಏನಿದೆ ಇದಕ್ಕೆ ಕಾಜಪಟ್ಟಿ, ರೈಟ್ ಸೈಡ್ಗೆ ಉಪ್ಪಟ್ಟಿ ಹಾಕೊಳ್ಳೋದು. ಕೆಲವರು ಏನ್ ಮಾಡ್ತಾರೆ ಅದನ್ನ ಉಲ್ಟಾ ಹಾಕಿಸ್ಕೊಳ್ತಾರೆ. ಕಸ್ಟಮರ್ ನಿಮ್ಗೆ ಯಾವ ಸೈಡ್ ಬೇಕು ಅಂತ ಹೇಳ್ತಾರೆ, ನೀವು ಆ ಸೈಡ್ ಮಾಡ್ಕೊಡಿ, ಓಕೆನಾ? ಇದು ಈ ಸೈಡೇ ಬರ್ಬೇಕು, ಇದು ಈ ಸೈಡೇ ಬರ್ಬೇಕು, ಆತರ ಯಾವ್ದು ರೂಲ್ಸ್ ಇಲ್ಲ. ನಿಮ್ಗೆ ಮೆಷರ್ಮೆಂಟ್ ಬ್ಲೌಸ್ ಕೊಡ್ತಾರಲ್ವಾ ಸ್ಟಿಚ್ ಮಾಡಕ್ಕೆ, ಅದ್ರಲ್ಲಿ ಯಾವ ಸೈಡ್ ಇದೆ ನೀವು ಆ ಸೈಡ್ ಮಾಡಿ. ಸಪೋಸ್ ನಿಮ್ಗೆ ಅಳತೆ ಬ್ಲೌಸ್ ಕೊಡ್ತಾರ ಅಥವಾ ಮೈ ಅಳತೆ ಕೊಡ್ತಾರ, ಸೊ ಆವಾಗ ಅವರೇ ಹೇಳ್ತಾರೆ ನಮ್ಗೆ ಇದೇ ಸೈಡ್ ಬೇಕು ಅಂತ. ಕೆಲವ್ರು ಕಂಡೀಷನ್ ಇರೋರು, ಕೆಲವ್ರು ಇಲ್ಲ, ಯಾವ ಸೈಡ್ ಆದ್ರೂ ಓಕೆ ನಾವು ಅಡ್ಜಸ್ಟ್ ಮಾಡಿ ಹಾಕೊಳ್ತೀವಿ ಅನ್ನೋರು ಆ ತರನು ಇರ್ತಾರೆ. ಸೊ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ಯಾವ ಸೈಡ್ ಬೇಕು ಆ ಸೈಡ್ ಹಾಕೊಬೇಕು. ಪರ್ಟಿಕ್ಯುಲರ್ಲಿ ಇದೇ ಸೈಡ್ ಬೇಕು ಅಂತ ಹೇಳಲ್ಲ. ಬಟ್ ಜಾಸ್ತಿ ರನ್ ಆಗೋದು ನಮ್ಮ ಆಪೋಸಿಟ್ ಸೈಡ್ ಲೆಫ್ಟ್ ಅಲ್ಲಿ ಯಾವ್ದು ಫ್ರಂಟ್ ಪಾರ್ಟ್ ಇರುತ್ತೆ ಇದಕ್ಕೆ ಕಾಜಪಟ್ಟಿ, ಹಾಗೆ ಇದಕ್ಕೆ ಹುಕ್ಪಟ್ಟಿ. ಅಂದ್ರೆ ನಾವು ವೇರ್ ಮಾಡುವಾಗ ಇದು ನಮ್ಮ ರೈಟ್ ಸೈಡ್ ಬರುತ್ತೆ. ಜಾಸ್ತಿ ರನ್ ಆಗೋದು ಇದೆ, ಓಕೆನಾ? ಸೊ ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ಹುಕ್ಪಟ್ಟಿ ಕಾಜಪಟ್ಟಿನ ಶುರು ಮಾಡೋಣ. ಸೊ ಈಗ 3 ಇಂಚು ಅಗ್ಲದು. ಸೊ ಫಸ್ಟ್ ನಾನು ನಿಮ್ಗೆ ಕಾಜಪಟ್ಟಿ ಹೇಳ್ಕೊಟ್ಬಿಡ್ತೀನಿ. 3 ಇಂಚದು ಒಂದು ಲೈನಿಂಗ್ ಪೀಸ್ ತಗೊಳ್ಳಿ, ಓಕೆನಾ? ಲೈನಿಂಗ್ ಪೀಸ್ 3 ಇಂಚು ಅಗಲ.
ಸೊ ಉದ್ದ ನಾನು ಇಲ್ಲಿ ಮೆಷರ್ ಮಾಡ್ಕೊಂಡು ಏನ್ ತಗೊಳಲ್ಲ. ಸೊ ನೀವು ಹಂಗೆ ನಿಮಗೆ ಮೆಷರ್ ಬೇಕು ಅಂತ ಅಂದ್ರೆ ಏನ್ ನಮ್ ಫ್ರಂಟ್ ಪಾರ್ಟ್ ಇದು ಉದ್ದ ಇದೆ ಇದಕ್ಕಿನ್ನ 1 ಇಂಚು ಅಥವಾ 1.5 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಇಲ್ಲಿ 1/2 ಇಂಚ್ ಮಡ್ಚಕ್ಕಿರ್ಬೇಕು, ಇಲ್ಲಿ 1/2 ಇಂಚು ಮಡ್ಚಕ್ಕಿರ್ಬೇಕು. ಸೊ ಅಷ್ಟು. ಇಲ್ಲಿ ನಾನು ಲೆಂತ್ ಯಾವ್ದೋ ಮೆಷರ್ ಮಾಡಿ ತಗೊಳಲ್ಲ. ಸೊ ನಾನು ಹಾಗೆ ಸ್ಟಿಚ್ ಮಾಡ್ತೀನಿ. ನೀವು ಹಾಗೆ ಒಂದು ಅಂದಾಜಲ್ಲಿ ನೀವು ತಗೊಬಹುದು. ಲೈನಿಂಗು ಅದಾದ್ಮೇಲೆ ಅದಕ್ಕೊಂದು ಮೇನ್ ಫ್ಯಾಬ್ರಿಕ್ ತಗೊಂಡು ಅದ್ರ ಮೇಲೆ ಇದನ್ನ ಇಟ್ಟು ಸುತ್ತ ಸ್ಟಿಚ್ ಹಾಕೊಳ್ಳಿ. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಏನಕ್ಕೆ ಇದನ್ನ ನಾವು ಲೈನಿಂಗ್ ಹಾಕೊಳ್ಳೋದು ಅಂದ್ರೆ ಕಾಜಾಪಟ್ಟಿಗೆ ಸ್ಟಿಫ್ ಆಗಿರ್ಬೇಕು, ಬಟ್ಟೆ ಗಟ್ಟಿ ಇರಬೇಕು. ಸೊ ಇವಾಗ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ, ಸೊ ತುಂಬಾ ತೆಳುವಿರುತ್ತೆ, ಆಗಲ್ಲ. ಅದ್ರಲ್ಲೇ ನಾವು ಕಾಜಾಪಟ್ಟಿ ಮಾಡಕ್ ಹೋದ್ರೆ ಅದು ಕಿತ್ಕೊಂಡ್ ಬರುತ್ತೆ, ಮತ್ತೆ ಸ್ಟಿಫ್ ಆಗಿ ಕೂರಲ್ಲ. ಮುಂದೆ ಇದೇನಿದೆ ಸ್ಟಿಫ್ ಆಗಿ ಬರ್ಬೇಕು. ಆ ಸ್ಟಿಫ್ ಆಗಿ ಬರ್ಬೇಕು ಅಂದ್ರೆ ಮೇನ್ ಫ್ಯಾಬ್ರಿಕ್ ಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೇಬೇಕು, ಆಯ್ತಾ. ಸೊ ಇಷ್ಟು ಆದ್ಮೇಲೆ ಇದು 3 ಇಂಚು ಆಗಲ್ಲ, ಉದ್ದ ಒಂದು ಅಂದಾಜಲ್ಲಿ ಇದಕ್ಕಿಂತ 1 ಇಂಚು ಎಕ್ಸ್ಟ್ರಾ. ಓಕೆನಾ. ಸೊ ಇಷ್ಟಾದ್ಮೇಲೆ ಈಗ ಇದನ್ನ ಒಂದು 1/2 ಇಂಚ್ ಅಷ್ಟು ಈ ರೀತಿ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ ಒಂದ್ ಸೈಡು. ಈ ರೀತಿ ಒಂದ್ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಈಗ ಸೀದಾ ಹಾಕೊಳ್ಳೋಣ. ಸೀದಾ ಹಾಕೊಂಡು ಏನು ಕಾಜಾಪಟ್ಟಿ ಇದೆ ಅದು ಸೀದಾ ಹಾಕೊಂಡಿದೀನಿ. ಅದ್ರ ಮೇಲೆ ನಮ್ ಫ್ರಂಟ್ ಪಾರ್ಟಿ ಸೀದಾ ನಮಗ್ ಕಾಣ್ಬೇಕು ಆ ತರ ಹಾಕೊಂಡಿದೀನಿ. ಸೊ ಇಲ್ಲಿ ನೋಡಿ ಮೇಲ್ಗಡೆ ಒಂದು 1/2 ಇಂಚ್ ಅಷ್ಟು ಈ ತರ ಎಕ್ಸ್ಟ್ರಾ ಬಿಟ್ಕೊಂಡಿದೀನಿ. ಕಾಜಾಪಟ್ಟಿನ ಬಿಟ್ಕೊಂಡು ಇದನ್ನ ಈ ರೀತಿ ಮಡ್ಚ್ಕೊಂತೀನಿ. ಮಡ್ಚ್ಕೊಂಡು ಈಗ 1/2 ಇಂಚು ಮಾರ್ಜಿನ್ ಅಲ್ಲಿ ರಫ್ ಮಾಡ್ಕೊಳ್ಳಿ. ಸ್ಟಿಚ್ ಕಂಟಿನ್ಯೂ ಮಾಡಿ. ಈ ಕಾಜಾಪಟ್ಟಿ ಮತ್ತೆ ಫ್ರಂಟ್ ಪಟ್ಟಿ ಏನಿದೆ ಈಕ್ವಲ್ ಆಗಿರ್ಲಿ. ನೋಡಿ ಈ ರೀತಿ. ಸೊ ಈಗ ನೋಡಿ ನಾನು ಅಂದಾಜಲ್ಲಿ ತಗೊಂಡಿದ್ದೆ ಅಂತ ಅಲ್ವಾ ಹೇಳಿದ್ದು. ಸೊ ಈಗ ಒಂದು 1/2 ಇಂಚ್ ಅಷ್ಟು ಬಿಟ್ಟು ಮಿಕ್ಕಿದನ್ನ ಕಟ್ ಮಾಡಿ ತೆಗಿತೀನಿ. ಓಕೆನಾ. ಈಗ ಇದನ್ನ ಏನ್ ಮಾಡ್ತೀನಿ, ಮಡ್ಚಿ ಅದ್ರ ಮೇಲೆ ಸ್ಟಿಚ್ ಬರೋಂಗೆ ಸ್ಟಿಚ್ ಹಾಕ್ತೀನಿ ಈ ರೀತಿ. ಓಕೆನಾ. ಈಗ ಇದನ್ನ ಈ ರೀತಿ ಓಪನ್ ಮಾಡ್ಕೊಂಡೆ, ಎರಡು ಕಡೆ ಮಡ್ಚಿದೀವಲ್ಲ, ಫಿನಿಶಿಂಗ್ ಬಂದ್ಬಿಡುತ್ತೆ. ಸೊ ಈಗ ಇದನ್ನ ಈ ರೀತಿ ಹಾಕೊಂಡು ಕಿನ್ನರಿ ಸ್ಟಿಚ್ ಹಾಕೊಳ್ಳೋಣ. ಈ ರೀತಿ. ಸೊ ಈಗ ಇದನ್ನ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ಇದು ಅಷ್ಟೇ ಈ ರೀತಿ ಮಡ್ಚಿ ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ಸೊ ಇಲ್ಲಿ ನೋಡಿ ಇದೇನಿದೆ ದಪ್ಪ ಆಗ್ಬಿಡುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ಈ ತರ ಕ್ರಾಸ್ ಕಟ್ ಮಾಡ್ಕೊಳ್ಳಿ. ಕೆಳಗಡೆ ಒಂದು 1/2 ಇಂಚ್ ಅಷ್ಟಿದೆ, ಮೇಲ್ಗಡೆ ಸ್ವಲ್ಪ ಜಾಸ್ತಿ ಬಿಟ್ಟಿದ್ನಲ್ಲ, ಕ್ರಾಸ್ ಕಟ್ ಮಾಡ್ಕೊಂಡು ಈಗ ಏನ್ ಮಾಡ್ಬೇಕು, ಇದನ್ನ ಮಡ್ಚಿ ಇಲ್ಲಿ ನಾವು ಸ್ಟಿಚ್ ಹಾಕೊಂಡಿದ್ವಲ್ಲ ಇದನ್ನ ಅಟ್ಯಾಚ್ ಮಾಡುವಾಗ ಈ ಸ್ಟಿಚ್ ನಮಗೆ ಕಾಣಿಸ್ತಿರುತ್ತೆ, ಆ ಸ್ಟಿಚ್ ಮೇಲೆ ಕರೆಕ್ಟ್ ಆಗಿ ಇಟ್ಟು ನೋಡಿ ಈ ರೀತಿ. ಓಕೆನಾ. ಈ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಬೇಕು. ಯಾವಾಗ ಈ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಬೇಕು, ನೀವು ಕೈಯಲ್ಲಿ ಕಾಜಾ ಹಾಕ್ತೀರಿ ಅಂತ ಅಂದ್ರೆ ಈ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಬೇಕು. ಬಟ್ ಇವಾಗ ನಾನು ಈ ಎಡ್ಜಲ್ಲಿ ಸ್ಟಿಚ್ ಹಾಕಲ್ಲ. ಏನಕ್ಕೆ ಅಂದ್ರೆ ನಾನಿಲ್ಲಿ ನಿಮ್ಗೆ ಮಿಷಿನ್ ಅಲ್ಲಿ ಗೂಡ್ ಮಾಡೋದು ಅಂದ್ರೆ ಹುಕ್ ಹಾಕಕ್ಕೆ ಮಷಿನ್ ಅಲ್ಲೇ ಗೂಡ್ ಮಾಡ್ತೀವಲ್ಲ ಅದನ್ನ ತೋರಿಸ್ಕೊಡ್ಬೇಕು ಅಂತಿದೀನಿ. ಸೊ ಹಾಗಾಗಿ ಆ ರೀತಿ ನೀವು ಗೂಡ್ ಮಾಡ್ಬೇಕು ಅಂದಾಗ ಈ ಏನ್ ಪಟ್ಟಿ ಇದೆ ಸೆಂಟರ್ ಅಲ್ಲಿ ಸ್ಟಿಚ್ ಹಾಕೊಳ್ಳಿ. ಸೆಂಟರ್ಗಿನ್ನ ಈ ಕಡೆ ಸ್ವಲ್ಪ ಕಡಿಮೆ ಇರ್ಲಿ, ಈ ಕಡೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಇರ್ಲಿ, ಆ ತರ ಇಟ್ಕೊಂಡ್ ಮಾಡಿ. ಪಟ್ಟಿ ಅಗಲ ಇದ್ರೆ ಸೆಂಟರ್ ಅಲ್ಲಿ ಮಾಡ್ಕೊಳ್ಳಿ, ಆಯ್ತಾ. ಕರೆಕ್ಟ್ ಆಗಿ ಇದು 3 ಇಂಚ್ ಅಗಲ ತಗೊಂಡ್ರೆ ನೀಟಾಗಿ ಬರುತ್ತೆ ಕಾಜಾ ಪಟ್ಟಿ. ನೋಡಿ ಈ ತರ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಓಪನ್ ಇರುತ್ತೆ, ಇಲ್ಲೂ ಅಷ್ಟೇ ಓಪನ್ ಇರುತ್ತೆ, ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ನೀಟ್ ಫಿನಿಶಿಂಗ್ ಬರಬೇಕು. ಬೊಟಿಕ್ ಲೆವೆಲ್ ಅಲ್ಲಿ ನಿಮ್ದು ಉಪ್ಪಟ್ಟಿ ಕಾಜಾಪಟ್ಟಿ ಕಾಣ್ಬೇಕು ಅಂತಂದ್ರೆ ನೋಡಿ ಇಷ್ಟು ಕೆಲಸ ನೀವು ಕರೆಕ್ಟ್ ಆಗಿ ಮಾಡ್ಕೊಬೇಕು, ಆಯ್ತಾ. ಸೊ ಇಲ್ಲಿ ಇದು ಓಪನ್ ಇದೆ, ಗೂಡ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ ಒಂದು 1/2 ಇಂಚ್ ಮಾರ್ಜಿನ್ ಅಲ್ಲಿ ಈ ಸೈಡ್ ನಾನು ಸ್ಟಿಚ್ ಹಾಕಿದೀನಿ, ಆಯ್ತು. ಈ ತರನು ಹಾಕೊಳ್ಳಿ ಅಥವಾ ಸೆಂಟರ್ ಅಲ್ಲಾದ್ರೂ ಹಾಕೊಳ್ಳಿ. ಸೊ ಈಗ ಗೂಡ್ ಮಾಡ್ಬೇಕು. ಗೂಡ್ ಮಾಡಕ್ಕೆ ನೀವು ಎಲ್ಲೆಲ್ಲಿ ಕಾಜಾ ಬರ್ಬೇಕು ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ವಾ. ಇದನ್ನ ನೀವೇನ್ ಮಾಡ್ಬೇಕು, ಈ ರೀತಿ ಮಡ್ಚ್ಬೇಕು, ಕರೆಕ್ಟ್ ಆಗಿ ಈ ರೀತಿ ಮಡ್ಚ್ಕೊಳ್ಳಿ. ಸೊ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಇದನ್ನ ಇಲ್ಲಿಗೆ ಮಡ್ಚಿ ನೋಡಿ, ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ಇದನ್ನ ಓಪನ್ ಮಾಡ್ಕೊಂಡು ಎಲ್ಲಿ ಕರೆಕ್ಟ್ ಆಗಿ ಫೋಲ್ಡ್ ಆಗಿತ್ತು ಅಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ.
ಸೊ ಟೋಟಲ್ ನಮ್ಗೆ 5 ಬರಬೇಕು. ಓಕೆನಾ? ಸೊ ಇವಾಗ ನೋಡಿ 3 ಹತ್ರ ಮಾರ್ಕ್ ಹಾಕಿದೀನಿ, ಇನ್ನೆರಡು ಸ್ಟಾರ್ಟಿಂಗ್ ಒಂದು ಎಂಡಿಂಗ್ ಅಲ್ಲಿ ಒಂದು. ಸೊ ಟೋಟಲ್ 5, 1 2 3 4 5. ಸೊ ಈ ತರ ನೀವು ಈಕ್ವಲ್ ಆಗಿ ಮಾರ್ಕ್ ಹಾಕೊಬೇಕು. ಮಾರ್ಕ್ ಹಾಕೊಂಡು ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಈ ಎಡ್ಜ್ ಇಂದ ಗೂಡು ಹಾಕೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ರಫ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಫೈನಲಿ ಕೊನೆಯಲ್ಲಿ ಹೇಳ್ತೀನಿ ಗೂಡು ಎಷ್ಟು ಅಗಲ ಇರಬೇಕು ಅಂತ. ಸೊ ಅದ್ರ ಜಾಸ್ತಿ ಅಗಲ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಇದನ್ನು ಹೇಳ್ತೀನಿ ನಿಮ್ಗೆ. ಫಸ್ಟ್ ನಾವು ಗೂಡ್ ಮಾಡೋಣ. ನೀವು ಗೂಡ್ ಮಾಡ್ಬೇಕಂದ್ರೆ ಇಲ್ಲಿ ಏನ್ ಬರುತ್ತೆ, 1/4 ಇಂಚಷ್ಟು ಈ ಹೊಲಿಗೆಯಿಂದ ಈ ಹೊಲಿಗೆಯಿಂದ ಅಂದ್ರೆ ನಾವು ಹಿಂಗೆ ವಿ ಶೇಪ್ ಅಲ್ಲಿ ಗೂಡ್ ಕಟ್ತೀವಲ್ವಾ, ಇಲ್ಲಿ ತುಂಬಾ ದೊಡ್ಡದಿದ್ರೆ ಹುಕ್ಕು ಕರೆಕ್ಟ್ ಆಗಿ ಕೂತ್ಕೊಳ್ಳಲ್ಲ, ತುಂಬಾ ಚಿಕ್ಕ ಇದ್ರೆ ಹುಕ್ಕು ಒಳಗಡೆ ಹೋಗಲ್ಲ. ಸೊ ಹಾಗಾಗಿ ಈ ಹೊಲಿಗೆಯಿಂದ ಈ ಹೊಲಿಗೆಗೆ ಇಲ್ಲೊಂದು 1/4 ಇಂಚಷ್ಟು ಗ್ಯಾಪ್ ಇರ್ಲಿ. ಸೊ ಅದನ್ನ ನೋಡ್ಕೊಂಡು ಈ ರೀತಿ ನೀವು ಗೂಡ್ ಕಟ್ಕೊಂತ ಹೋಗಿ.